ಇವತ್ತು ಸಿಕ್ಕಂತ ಟೈಮಲ್ಲಿ ಕೂಡ ಅಲ್ಲಿ ಹತ್ತತ್ರ 7 ಗಂಟೆಗೆ ಪ್ರಾರಂಭ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ಅವರು ಪಾಪ SP ಅವರು ಅವತ್ತೇ ಬೆಳಿಗ್ಗೆನ ಜಾಯ್ನ್ ಆಗಿದ್ದಾರೆ. SP ಅವರು ಬೆಳಿಗ್ಗೆ ಜಾಯ್ನ್ ಆದ ತಕ್ಷಣ ಈ ಪವನ್ ನಿಜೂರವರು ಅವ್ರು ಜಾಯ್ನ್ ಆದ ತಕ್ಷಣ ಅವ್ರಿಗೆ ಸಮಯ 9 ಗಂಟೆಗೆ ಮುಟ್ಟಿದೆ. ಅವ್ರಿಗೆ ಇದು 7 ಗಂಟೆಗೆ ಪ್ರಾರಂಭ ಆದ ತಕ್ಷಣ ಅವ್ರಿಗೆ ಮುಟ್ಟಿರುವಂತ ಸುದ್ದಿ 9 ಗಂಟೆಗೆ ಮುಗಿಸಿದಾರ. 9 ಗಂಟೆಗೆ ಮುಗಿಸಿದಂತ ಸಂದರ್ಭದಲ್ಲಿ ಅವ್ರು ಕೂಡ ಹೊಸದಾಗೆ ಬಂದಾರ ಪಾಪ. ಆ ಬಂದಂತ ಟೈಮಲ್ಲಿ 9 ಗಂಟೆಗೆ ಯಾರು ತಿಳಿಸಿದಾರ? ಅವ್ರು ತಿಳಿಸಿದಂತ ವ್ಯಕ್ತಿ ಅಡಿಷನಲ್ SP ಸಾಹೇಬರು ತಿಳಿಸಿದಾರ. ಯಾರು ಅಡಿಷನಲ್ SP ಸಾಹೇಬರು? ಅವರು ರವಿಕುಮಾರ್ ಅವರು ತಿಳಿಸಿದಾರ. ಅಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಅವ್ರೇನ್ ಮಾಡ್ಬಿಡ್ತಿರು, ಅಡಿಷನಲ್ SP ಸಾಹೇಬರು ತಿಳಿಸಿದ ತಕ್ಷಣ ಅವರು SP ಸಾಹೇಬರು ಬಿದ್ದನ ಎದ್ದನ ಅನ್ನಂತ ರೀತಿಯಲ್ಲಿ ಗಾಬರದಲ್ಲಿ ಓಡಿ ಬಂದಾರ. ಓಡಿ ಬಂದಂತ ಟೈಮಲ್ಲಿ ಆಲ್ರೆಡಿ ಹತ್ತತ್ರ 9 ಗಂಟೆ ಆಗ್ಬಿಟ್ಟಿದೆ. ಅಂದ್ರೆ ನಾನು ಆದಂತ ಘಟನೆ 7 ಗಂಟೆಗೆ, ಅವರು ಅಡಿಷನಲ್ SP ಸಾಹೇಬರು SP ಮುಗಿಸಿದ 9 ಗಂಟೆಗೆ, ಅಡಿಷನಲ್ SP ಸಾಹೇಬರು ಮುಗಿಸಿದ ನಂತರ 9 ಗಂಟೆಗೆ ಯಾರು ಬಂದ್ರು? SP ಅವರು ಬಂದ್ರು. SP ಅವ್ರ ಜೊತೆಲಿ ಬಂದಿರೋಂಥದ್ದು IG ಮೇಡಮ್ ಅವರು. IG ಮೇಡಮ್ ಅವರು ಕೂಡ 9 ಗಂಟೆಗೆ ಬಂದ್ರು. ಅವ್ರಿಬ್ರು ಕೂಡ 9 ಆಸ್ಪಾಸಲ್ಲಿ ಬಂದ್ರು. ಅಂದ್ರೆ ಇವತ್ತು ರವಿಕುಮಾರ್ ಅವರು ಎಷ್ಟು ದೂರದಲ್ಲಿದ್ದಾರೆ? ಅವ್ರ ಮನೆ ಎಷ್ಟು ದೂರದಲ್ಲಿದೆ? ರವಿಕುಮಾರ್ ಅವರು ಆದಂತ ಇನ್ಸಿಡೆಂಟ್ ಇಂದ ಅಲ್ಲಿನಿಂದ ಹತ್ತತ್ರ 1 ಕಿಲೋಮೀಟರ್ ಹತ್ತರಲ್ಲಿ ಅವ್ರ ಮನೆ ಇದೆ. ಅವರು ಕೂಡ ಗೊತ್ತಿದ್ರೆ ಕೂಡ, ಅವ್ರು ಕೂಡ ಅಡಿಷನಲ್ SP ರವಿಕುಮಾರ್ ಅವರು ಗೊತ್ತಿದ್ರೆ ಕೂಡ ಅವ್ರು ಕೂಡ ಯಾವುದೇ ಸೀರಿಯಸ್ ಅನ್ನು ತಗೊಳಲ್ಲ. ಅವರು ಪೊಲೀಸರು ಬಂದ ನಂತರ ಅವರು ಗಾಳಿಯಲ್ಲಿ ಏನೋ ಗುಂಡು ಹಾರಿಸ್ತಾರಂತವ್ರಿ, ಏನ್ ಸ್ಮೋಕಿಂಗ್ ಗುಂಡೇನ ಅಂತಾರ ನೋಡ್ರಿ, ಟಿಯರ್ ಗ್ಯಾಸ್ ಅನ್ನು ಆರಿಸಂತ ಟೈಮಲ್ಲಿ ಆ ಟಿಯರ್ ಗ್ಯಾಸ್ ಆರಿಸಂತ ವ್ಯಕ್ತಿ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರ DR ಗೆ, ಆ DR ಅವರು ಫೋನ್ ಮಾಡ್ತಾರ. ಇದು ಬೇಕಾದ್ರೆ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬೋದು. DR ಅವರು ಫೋನ್ ಮಾಡ್ತಾರ, ನಮ್ಮ ಈ ಸಿಚುವೇಶನ್ ನಮ್ಮ ಕೈ ಮೀರ್ತಾ ಇದೆ, ನನ್ ಫೈರ್ ಮಾಡ್ಲಾರ್ದಾಡನಂತದ್ದು ರವಿಕುಮಾರ್ ಅವರು ಕೇಳ್ತಾರ. ರವಿಕುಮಾರ್ ಅವರು ಕೂಡ ನೆಗ್ಲಿಜೆನ್ಸ್ ಇಂದ ಇಲ್ಲಿಗಂತೂ ಬರಲ್ಲ. ಅವರು ಬರ್ಲಿದ್ರು ಕೂಡ ತಡೀರಿ 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 ಅಂತಾರ. ಯಾವತ್ತಿನಾಗ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರ್ ಕೈ ತಪ್ಪಂತ ಸಂದರ್ಭದಲ್ಲಿ ಅದು ಯಾವುದೇನೇ ಆಗ್ಲಿರ್ಬೋದು, ಪೊಲೀಸು ಅಲ್ಲಿದ್ದಂತ ಪರಿಸ್ಥಿತಿಯನ್ನು ಕೈ ತಗೊಂಡಂತ ಕೆಲಸ ಆಗ್ಬೇಕಾಗಿತ್ತು. ಅಕಸ್ಮಿತವಾಗಿ ಅವತ್ತು ಪೊಲೀಸರು ಅಲ್ಲಿ ಟಿಯರ್ ಗ್ಯಾಸ್ ಅನ್ನು ಫೈರ್ ಮಾಡಿ ಅಲ್ಲಿ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ತಗೊಂಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾನು ಹೇಳಬೇಕಾಗುತ್ತೆ. ಯಾಕೆ ರವಿಕುಮಾರ್ನನ್ನೇ ನಾನು ಉಲ್ಲೇಖನ ಮಾಡ್ತಾ ಇದ್ದೀನಿ ಅಂದ್ರೆ, ರವಿಕುಮಾರ್ ಅವ್ರು ಗೊತ್ತಿದ್ರು ಕೂಡ 9 ಗಂಟೆಗೆ ಬಂದು ಈ ಸಿಚುವೇಶನ್ ಅವ್ರು ಮುಂಚೆನೆ ಒಂದು ತಿಳಿಗೊಳಿಸ್ಬೇಕು, ಇದನ್ನ ಸರಿಪಡಿಸ್ಬೇಕಂತಿದ್ರಿಗಿನ ಅಲ್ಲಿ ಬಂದು ಮುಂಚೆನೆ ಬಂದು ಎಲ್ಲವನ್ನು ಕೂಡ ಸರಿಪಡಿಸ್ಬೇಕಾಯ್ತು. ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರವಾಗಿ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವ್ರಿಗೆ, ಅವರು ಪಾಪ 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿ ಇದ್ರಂತೆ. ಪವನ್ ನಿಜೂರವರು 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿದ್ದಂತ ಟೈಮಲ್ಲಿ ಪಾಪ ಬೆಳಿಗ್ಗೆ ಬರ್ತಾನ, ಮತ್ತೆ ಮರ್ದಿನೇ ಅವ್ರಿಗೆ ಸಸ್ಪೆಂಡ್ ಆಗ್ತಾನಂದ್ರಿಗಿನ ಇವತ್ತು ಪವನ್ ನಿಜೂರವರು ಅವರು ಸಸ್ಪೆಂಡ್ ಆಗೋದಲ್ಲ, ನಿಮ್ಮ ರವಿಕುಮಾರ್ ಸಾಹೇಬರು ಸಸ್ಪೆಂಡ್ ಆಗ್ಬೇಕಾಗಿತ್ತು ಅನ್ನಂತ ಒತ್ತಾಯ ಮಾಡ್ತೀನಿ. ಅವ್ರು ಗೊತ್ತಿದ್ರೆ ಕೂಡ ಅವ್ರು ಯಾವುದೇ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಮ್ಲೋರ್ ವಿರುದ್ಧವಾಗಿ ನಾನು ಅನೇಕ ಬೇರೆ ಅಂದ್ರೆ 2008-9ರಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ರಾಮ್ಲೋರು ವಿರುದ್ಧವಾಗಿ ಕೆಲಸ ಮಾಡಿದ್ದೀನಿ ಅಂದೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ರವಿಕುಮಾರ್ ಸಾಹೇಬ್ ನನಗೆ ಕೂಡ ಅವ್ರ ಮೇಲೆ ಗೌರವ ಇದೆ. ಆದ್ರೆ ಅವ್ರ ಕಾನೂನನ್ನು ಲ್ಯಾಪ್ಸ್ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ಉಲ್ಲೇಖನ ಮಾಡ್ತಾರೆ, ಬೇರೆ ಉದ್ದೇಶ ಏನಿಲ್ಲ. ಅಂದ್ರೆ ರವಿಕುಮಾರ್ ಅವರು ನಮ್ಮನ್ನ ವಿರುದ್ಧವಾಗಿ ಅವತ್ತಿನ ಸಂದರ್ಭದಲ್ಲಿ ನಡ್ಕೊಂಡಾರ ಅನ್ನೋಂತ ಕಾರಣದಿಂದ ಅವ್ರನ್ನ ಮತ್ತೆ ಪುನಃ ಇಲ್ಲಿ ಹಾಕೊಂಡು ಈ ಲಾ ಅಂಡ್ ಆರ್ಡರ್ನ ವ್ಯವಸ್ಥೆನ ಕೆಡಿಸುವಂತ ಪ್ರಯತ್ನ ಇವತ್ತು ಪವನ್ ನಿಜೂರವರು ಮಾಡಿಲ್ಲ. ಆದ್ರೆ ಅವ್ರು ಮಾಡಿರೋದಂತ ಎಲ್ಲ ಕೂಡ ರವಿಕುಮಾರ್ ಸಾಹೇಬ್ರು ಅನ್ನಂತ ಮಾತನ್ನು ಹೇಳ್ತೀನಿ. ನಾನು ರವಿಕುಮಾರ್ ಅವ್ರನ್ನ 9 ಗಂಟೆಗೆ ಬಂದ ನಂತರ ಅವ್ರು ಮಾಡಿರೋಂತ ವಿಚಾರ ನೋಡ್ರಿ. 9 ಗಂಟೆಗೆ ಬರ್ತಾರ, IG ಮೇಡಮ್ ಬರ್ತಾಳ ನನ್ನ ಹತ್ರ. IG ಮೇಡಮ್ ಮತ್ತೆ ರಾಮ್ಲು IG ಮೇಡಮ್ ಕರೀತಾರ. IG ಮೇಡಮ್ ನಮ್ಮವ್ರು ಹೇಳ್ತಾರೆ, ಯಾಕೆ ಹೋಗ್ಬೇಕು, ನಾವ್ ಯಾಕೆ ಹೋಗ್ಬೇಕು ಅಂತ ನನ್ನ ಹಿಡ್ಕೊಂತಾರೆ. ಯಾಕಂದ್ರೆಗಿನ ಅವರು ಎಲ್ಲನ್ನ ಹಿಡ್ಕೊಂಡು ರಾಮ್ಲೋರ್ನ ಪೊಲೀಸ್ ಸ್ಟೇಷನ್ ಒತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ
ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬೇಡ ಅಂತಾರೆ. ಇರ್ಲಿ ಐ ಜಿ ಮೇಡಮ್ ಬಂದ್ಮೇಲೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ ಹೋದಂತ ಟೈಮ್ ಐ ಜಿ ಮೇಡಮ್ ಅವರು ಮರ್ಡರ್ ಕೇಸ್ ಆಗಿದೆ, ಮರ್ಡರ್ ಕೇಸಲ್ಲಿ ನಿಮ್ನ ಅರೆಸ್ಟ್ ಮಾಡ್ತೀನಿ ಅಂದ್ರೆ ನೀವ್ ಏನ್ ಮಾಡ್ತೀರಾ ಮಾಡಿ ಮೇಡಮ್, ನಾನಂತೂ ಆಂಟಿಸಿಪೇಟ್ ಮಾಡ್ಕೊಂಡು ಕಾನೂನು ಅದ್ರದ್ದೇ ಆದಂತ ಕ್ರಮ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದೆ. ಹೇಳಿದ ತಕ್ಷಣ ರವಿಕುಮಾರ್ ಅವರು ಎಸ್ಕೇಪ್ ಆಗ್ತಾರ. ಎಲ್ಲಿಗೆ ಎಸ್ಕೇಪ್ ಆಗ್ತಾರ ಗೊತ್ತಿಲ್ಲ. ಎಸ್ಕೇಪ್ ಆದ ತಕ್ಷಣ ಅವರು DSP ಸಾಹೇಬರು ಫುಲ್ ಸೆಕ್ಯೂರಿಟಿಯಲ್ಲಿ, ನಾನು ಇನ್ನ ದಾಖಲಾತಿಗಳು ನನ್ನ ಹತ್ರ ಇದಾವ. ಅವ್ರ ಹತ್ತತ್ರ ಮಧ್ಯಾಹ್ನದಿಂದ ಪ್ರಿಪರೇಷನ್ ಆಗಿ ಸುಮಾರು 2:30ದಿಂದ ಪ್ರಿಪರೇಷನ್ ಆಗಿ ಆ ಬ್ರಾಂದಿ ಶಾಪದಲ್ಲಿ ಬಳ್ಳಾರಿಯಲ್ಲಿ ನಮ್ಮ SP ಸರ್ಕಲ್ದಲ್ಲಿ ಬ್ರಾಂದಿ ಶಾಪದಲ್ಲಿ 300 ಮಂದಿ ಕುಡಿತಾ ಇದ್ರಲ್ಲ, ಆ ಕುಡಿದಂತ ಬಾಟಲ್ಸ್ ಜೊತೆಲಿ ಪೆಟ್ರೋಲ್ ಅನ್ನು ತುಂಬ್ಕೊಂತ ಇದ್ರಲ್ಲ, ಬಾಟಲ್ ಇದು ಕ್ಯಾನ್ಗಳು ತಂದು ಆ ಕ್ಯಾನ್ಗಳು ತುಂಬೋದು ಕೂಡ ವಿಡಿಯೋ ಆಗಿದೆ. ನಾನು ಮತ್ತೆ ಪುನಃ ನಿಮಗೆ ಒಂದೇ ಸಾರಿ ನಾನು ಹೇಳಲ್ಲ, ಎಲ್ಲಾ ವಿಚಾರಗಳು ಹಂತವಾಗಿ ಎಲ್ಲವನ್ನು ತಗೊಂಡ್ಬರಂತ ಕೆಲಸ. ಆ ಪೆಟ್ರೋಲ್ ತುಂಬಿಕೊಂಡಿರೋದು, ಬಾಂಬ್ಗಳು ತಯಾರು ಮಾಡಿರೋದಂಥದ್ದು ಎಲ್ಲ ಕೂಡ ವಿಡಿಯೋ ಇದಾವ.